ಹಾಯ್, ನಮಸ್ತೆ. ಇದು ನನ್ನ ಯೂಟ್ಯೂಬ್ ಚಾನಲ್ನ 2ನೇ ವಿಡಿಯೋ ಆಗಿದೆ. ಇದರಲ್ಲಿ ಆದಷ್ಟು ಫನ್ನಿ ಕ್ರಿಯೇಟ್ ಮಾಡ್ಬೇಕಂತೇಳಿ ನನಗೆ ಆದಷ್ಟರಲ್ಲಿ ನಾನು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಲೈಕ್ ಆಗುತ್ತೆ ಮತ್ತು ಫನ್ನಿ ಆಗಿರುತ್ತೆ ಅನ್ಕೋತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಂ, ಆರಾಮದಿರಾ ಅಕ್ಕವ್ರೆ? ಆ ಪಂಕಜೇನ್ರಿ ಹೆಂಗ್ ಸತ್ತೋಗಿದ್ದಾಳೆ? ಓ, ಹೇಳ್ತಾನೆ ಇದೀನ್ರಿ. ಹಾಳಾದ ಇವ್ರು ಟೆನ್ಷನ್ ತಗೋಬೇಡ, ಇವ್ರ ಮಂದಿ ಚಿಂತೆ ಹಚ್ಕೊಂಡು ನೀನು ಹಾಳಾಗಿ ಹೋಗ್ಬೇಡ, ಹಾರ್ಟ್ ಅಟ್ಯಾಕ್ ತರ್ಕೋಬೇಡ ಅಂತ ಹೇಳಿದ್ದೆ. ಅದು ಕೇಳ್ತೈತಾ? ಹಾಳಾದ್ದು ಅವ್ರದ್ದು ಇವ್ರದ್ದು ಎಲ್ಲರದು ತಲೆಗೆ ಹಾಕ್ಕೊಂಡು ರುಟ್ಕೊಂಡು ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗಿದ್ದಾರೆ. ಅದಕ್ಕೆ ರೀ, ಯಾವುದಕ್ಕೂ ಟೆನ್ಷನ್ನೇ ತಗೋಬಾರ್ದಕ್ಕವ್ರೆ, ಆರಾಮಾಗಿರ್ಬೇಕು. ನಾನು ನೋಡಿ ಎಷ್ಟು ಪ್ರಶಾಂತವಾಗಿರ್ತೀನಿ, ಎಷ್ಟು ಶಾಂತವಾಗಿರ್ತೀನಿ. ಆ ಸಮುದ್ರನೇ ಬಂದು ನನ್ನ ಮನೆಯೆಲ್ಲ ಕೊಚ್ಕೊಂಡೇ ಹೋಗ್ತಾ ಇದೆ ಅಂದ್ರೂ ನಾನು ಆರಾಮಾಗೇ ಇರ್ತೀನಿ. ಆ ಪ್ರಪಂಚ ಪ್ರಳಯಗಳೆಲ್ಲ ನನ್ನ ಮುಂದೆನೇ ಬಂದು ಬಿದ್ರೂ ಆರಾಮಾಗೇ ಇರ್ತೀನಿ ರೀ. ಇವತ್ತರ ಟೆನ್ಷನ್ ಮಾಡ್ಕೋತೀನಿ. ಹಾಂ, ಹೌದೇ ಅಮ್ಮಿ, ಅದೇನು ಹೇಳ್ತೀಯ? ಆ ಪಂಕಜನ್ ಕತಿ, ಆ ಪಕ್ಕದ ಮನೆ ರಾಜೇಶ್ವರಿ ಒಂದು ಗೋಲ್ಡ್ ನೆಕ್ಲೆಸ್ ತಗೊಂಡ್ರು, ಹೊಟ್ಟೆ ಹೊರಿ. ಈ ಕಡೆ ಜಗದೀಶ ನಾನು ಒಂದು ಫ್ಲ್ಯಾಟ್ ತೊಗೊಂಡ್ರೆ ಅವ್ನು ಹೆಂಗೆ ತೊಗೊಂಡು, ನಾನು ತೊಗೊಂಡಿಲ್ಲ, ಅವ್ನು ಹೆಂಗೆ ತೊಗೊಂಡು ಅಂತ ಅದು ಒಂದು ಚಿಂತೆ. ಯಾರು ಉದ್ಧಾರ ಆಗ್ತಾರಂದ್ರೂ ಅದ್ರ ಹೊಟ್ಟೆಗೆ ಹಾಕ್ಕೊಂಡು ರುಬ್ಬಿ ತಲೆಗೆ ಹಾಕ್ಕೊಂಡು ಚಿಟ್ಟೆಚ್ಕೊಂಡು ಹಾರ್ಟ್ ಅಟ್ಯಾಕ್ ಬಂದು ಗೊಟ್ಟಕ್ಕಂತ ಹೋಗೇ ಬಿಟ್ಲು. ಚಟ್ಟೆರ ಮಟನ ಬಿಟ್ಲ ಚಿಂತಿನ. ಏಯ್, ಹೆಸರು ಹೇಳ್ಬೇಕು ನಿಮಗೆ? ತೆಗೆಯವನ ತೆಗೆ, ಹೇಳಿ ಹೇಳಿ ಸಾಕಾಗಿ ಹೋಯ್ತು. ಇವು ಇದಾವು, ಒಂದು ಹಂದಿಗಳು ಅದಾವು, ಇದಾಗ ಬಿದ್ದ ಅವಳಾಡ್ದಾಗ ಇವು ಮನೆ ಬಿದ್ದು ಹುಳಾಡ್ತಾವ. ಏನು ಕೆಲಸ ಮಾಡಂದ್ರು ಮಾಡಂಗಿಲ್ಲ, ಮತ್ತು ನನಗೆ 10 ಕೇಸ್ ಹಾಸ್ತಾವ್. ಹಾಂ ರೀ, ಹಾಂ, ಓಕೆ ಹಾಕವ್ರೆ. ನಾವೇನೋ ಮಾತಾಡ್ತಿದ್ದೀವಲ್ವಾ, ಸಾರಿ. ಆ ಹುಡ್ರದ್ದು ಇಷ್ಟೇ ರೀ ಅಪ್ಪ, ತಲೆ ತಿದ್ದಿರ್ತಾವು, ಅದು ಬಿಟ್ಬಿಡ್ರಿ. ಅದೇನೋ ಅಂತಾರಲ್ರಿ ಯಾಕೋರ, ಅದೇನೋ ಲಕ್ ಒಂದು ಕೇಕ್ ಕೊಡಿದ್ರೆ ಏನು ಮಾಡಿದ್ರು ಕೂಡಿ ಬರುತ್ತೆ, ದರಿದ್ರ ಒಂದು ಕೇಕ್ ಕೊಡಿದ್ರೆ ನಾವು ಏನೇ ಮಾಡಿದ್ರು ಹಾಳಾಗೋತೀವಿ ಅಂದಂಗ. ಆವಾಗ ಅದೇನೋ ಎಲ್ಲೋ ಬದುಕ್ಬೇಕ್ರಿ, ಚೆನ್ನಾಗಿರೋ ಜೀವನ ಸಿಗುತ್ತಂದ್ರೆ ಇಂಥ ಜೀವನ ಸಿಗ್ಬಿಡದ್ರಿ ಅಪ್ಪ. ಅದ್ರ ಯಾರಿಗೆ ಗೆಳವ ನಮ್ಮ ಚಿಂತಿ? ಹಾಂ, ಅಂದಂಗೆ ಮರ್ತುಬಿಟ್ಟಿನ್ರಿ ಅಕ್ಕವ್ರ. ನನ್ನ ಕ್ಯಾರೆಕ್ಟ್ರು ಚಿಂತೆ ಮಾಡೋ ಕ್ಯಾರೆಕ್ಟರ್ ಅಲ್ಲೇ ಅಲ್ರಿ. ಸೊ ನಾ ಚಿಂತೆನೇ ಮಾಡಲ್ರಿ. ಕೂಲ್ ಓಂ ನಮೋ ವಿಘ್ನೋರಾಯ ನಮಃ ಅಂತೇಳಿ ಕೂಲ್ ಅಂದಿರ್ಬೇಕಷ್ಟೇ. ಕೂಲಾಗಿರೋದೇ ವಾಸಿ. ಅಲ್ಲಂದ್ರೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಟ್ರೆ ನಮ್ಮ ಜೀವನ ಮುಗ್ಸೋಕ್ಕಿಂತ ಮುಂಚೆನೆ ನಾವೇ ಮುಗಿಸ್ಕೊಂಡಂಗೆ ಆಗ್ಬಿಡುತ್ತಲ್ರಿ ಅಕ್ಕವ್ರ. ಅದಕ್ಕೆ ಕೂಲಾಗಿರೋ ಆಯ್ತಾ? ಸರಿ ರೀ, ನಿಮ್ಮದು ಅಡುಗೆ ಮಾಡೋ ಟೈಮ್ ಆಗಿದ್ದಂಗಿದೆ. ನಾನು ಹೊಂದಿಗಳಿಗೆ ಸ್ವಲ್ಪ ಅಡುಗೆ ಮಾಡಿ ಬಿಸಾಕ್ತೀನಿ, ನೀವು ಹೋಗಿ ಅತ್ತಾಗ ನಾನು ಮಾಡ್ತೀನಿ. ನಮ್ಮ ಮಮ್ಮಿ ಕೂಲ್ ಅಂತೆ, ಅದೆಷ್ಟು ಕೂಲಾಗಿರ್ತಾಳಂದ್ರೆ ಎಷ್ಟು ಕೂಲಾಗಿದ್ದಾಳೋ ನೋಡಿದ್ರಲ್ವಾ? ಈಜಿಪ್ಟ್ನಲ್ಲಿ ಇರ್ತಾರೆ ಅಂದ್ಕೊಂಡಿದ್ದೆ ಮಮ್ಮಿಗಳು. ನಮ್ಮ ಮನೆಯಲ್ಲೂ ಒಂದು ಮಮ್ಮಿ ಇದೆ, ಅದೇ ನಮ್ಮ ಮಮ್ಮಿ. ಅಂತೂ ಫೈನಲ್ ಆಗಿ ವಿಡಿಯೋ ಮುಗ್ಸಕ್ಕೆ ಬಂದಿದ್ದೀವಿ. ಹೇಳೋದು ಒಂದೇನೆ, ಯಾವಾಗ ಏನೇ ಕಷ್ಟ ಬರಲಿ, ಯಾರ ನಂಬಿಕೆ ಏನೇ ಆಡ್ಕೊಳ್ಳಿ, ನಾವು ಮಾತ್ರ ಯಾವುದೇ ಚಿಂತೆ ಮಾಡಲಾರ್ದಂಗೆ, ನಮ್ಮ ಆರೋಗ್ಯ ಕೆಡ್ಸ್ಕೊಳ್ಳಾರ್ದಂಗೆ ಕೂಲಾಗಿರ್ಬೇಕು. ಯಾಕಂದರೆ ಮೊದಲೇ ಕೂಲಾಗಿರೋ ಕ್ಯಾರೆಕ್ಟರ್ ಅಲ್ವಾ ನಮ್ಮದು. ಕೂಲಾಗಿರ್ಬೇಕು. ಏನೇನ ಕಷ್ಟ ಬರಲಿ, ಓಂ ನಮೋ ವಿಘ್ನೋರಾಯ ನಮಃ ಅಂತೇಳಿ ಬಿಟ್ಟಾಕ್ಬಿಡೋದೆ. ಆರಾಮಾಗಿರ್ಬೇಕು ಹೊರತು ನಮ್ಮ ಆರೋಗ್ಯ ಕೆಡ್ಸ್ಕೊಳಕ್ಕಾಗುತ್ವಾ? ಇನ್ನೇನ ಹೆಚ್ಚಿನ ಪ್ರೆಸ್ಟೇಷನ್ ಇದ್ದರೆ ಮನೆಗೆ ಮಕ್ಕಳು ಗಂಡ ಅಂತ ಇದ್ದೇ ಇರ್ತಾರಲ್ವಾ, ಸ್ವಲ್ಪ ಅರ್ಸಾಡಿಬಿಟ್ರೆ ಮುಗ್ದೋಯ್ತಲ್ವಾ. ಅದಕ್ಕೆ ಯಾಕೆ ಫುಲ್ ಟೆನ್ಷನ್ ಆಗೋದು?